ಭಾರತೀಯ ನಾಗರಿಕರು ಹೊಂದಿರಲೇಬೇಕಾದ ಅತ್ಯಂತ ಪ್ರಮುಖ ದಾಖಲೆಗಳಲ್ಲಿ ಮತದಾರರ ಗುರುತಿನ ಚೀಟಿ ಅಥವಾ ವೋಟರ್ ಐಡಿ ಕೂಡ ಒಂದು. ಮತದಾರರ ಗುರುತಿನ ಚೀಟಿಯು ಕೇವಲ ಮತದಾನ ಮಾಡಲು ಮಾತ್ರವಲ್ಲ, ಇದನ್ನು ದಾಖಲೆಗಳ ರೂಪದಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇಂತಹ ಪ್ರಮುಖ ದಾಖಲೆಯನ್ನು ನೀವು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಇದೀಗ ನೀವು ಒಂದೇ ಒಂದು ಕ್ಲಿಕ್ನಲ್ಲಿ ಎಲೆಕ್ಟ್ರಾನಿಕ್ ಎಲೆಕ್ಟರಲ್ ಫೋಟೋ ಐಡಿ ಕಾರ್ಡ್ (ಇಎಪಿಕ್) ಅನ್ನು ಪಡೆಯಬಹುದು. ಈ ವರ್ಷದ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯ ದಿನದಂದು ಜನರ ಅನುಕೂಲಕ್ಕಾಗಿ ಈ ಸೇವೆಯನ್ನು ಪ್ರಾರಂಭಿಸಲಾಗಿದ್ದು, ಇದರ ಪ್ರಯೋಜನವು ಪ್ರತಿ ವ್ಯಕ್ತಿಗೂ ಸುಲಭವಾಗಿ ಸಿಗುವಂತೆ ಮಾಡಲಾಗಿದೆ. ನಿಮ್ಮ ಮತದಾರರ ಗುರುತಿನ ಚೀಟಿಯನ್ನು ಕಳೆದುಕೊಂಡರೆ ಎಲೆಕ್ಟ್ರಾನಿಕ್ ಎಲೆಕ್ಟರಲ್ ಫೋಟೋ ಐಡಿ ಕಾರ್ಡ್ (ಇಎಪಿಕ್) ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಈ ಸೌಲಭ್ಯವನ್ನು ಬಳಸಬಹುದು. ಈ ಸೌಲಭ್ಯವನ್ನು ಬಳಸಿಕೊಂಡು ನಿಮ್ಮ ಡಿಜಿಟಲ್ ಮತದಾರರ ಗುರುತಿನ ಚೀಟಿಯನ್ನು ನೀವು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫೋನ್ ಸಂಗ್ರಹಣೆಯಲ್ಲಿ ಉಳಿಸಬಹುದು ಅಥವಾ ಡಿಜಿಲಾಕರ್ಗೆ ಅಪ್ಲೋಡ್ ಮಾಡಬಹುದು. ಇಎಪಿಕ್ ನಿಮ್ಮ ಭೌತಿಕ ಮತದಾರರ ಐಡಿ ಕಾರ್ಡ್ನ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ (PDF) ಆವೃತ್ತಿಯಾಗಿದ್ದು, ಹೀಗೆ ಪಡೆದುಕೊಂಡಿರುವ ಇಎಪಿಕ್ ಡಿಜಿಟಲ್ ಐಡಿ ಕಾರ್ಡ್ ಆವೃತ್ತಿಯನ್ನು ಮತದಾರರ ಗುರುತಿಸುವಿಕೆ, ವಿಳಾಸ ಪುರಾವೆ ಅಥವಾ ಯಾವುದೇ ಇತರ ಪರಿಶೀಲನೆ ಪ್ರಕ್ರಿಯೆಯಲ್ಲಿ ಬಳಸಬಹುದು ಎಂಬುದನ್ನು ಗಮನಿಸಿ. ಡಿಜಿಟಲ್ ವೋಟರ್ ಐಡಿ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡುವುದು ಹೇಗೆ? ಟಿಪ್ಸ್: ವೋಟರ್ ಪೋರ್ಟಲ್ SI.gov ತೆರೆಯಿರಿ. ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ ಸಹಾಯದಿಂದ ಅಕೌಂಟ್ ಕ್ರಿಯೇಟ್ ಮಾಡಿ. ಅದೇ ಅಕೌಂಟ್ ಸಹಾಯದಿಂದ ಲಾಗಿನ್ ಆಗಿ. ಲಾಗಿನ್ ಮಾಡಿದ ನಂತರ ಇಎಪಿಕ್ ಸಂಖ್ಯೆ ಅಥವಾ ಫಾರ್ಮ್ ಉಲ್ಲೇಖ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ಇಎಪಿಕ್ ಸಂಖ್ಯೆ ತಿಳಿಯುವ ಬಗ್ಗೆ ಮುಂದೆ ಮಾಹಿತಿ ನೀಡಲಾಗಿದೆ. ಹಂತ 3: ನಿಮ್ಮ ಇಎಪಿಕ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುವ ಒಂದು ಬಾರಿ ಪಾಸ್ವರ್ಡ್ (OTP) ಅನ್ನು ಸೇರಿಸಿ. ವೆಬ್ಸೈಟ್ನಲ್ಲಿ ಹಲವು ಆಯ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ನೀವು ಡೌನ್ಲೋಡ್ ಇಎಪಿಕ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಡಿಜಿಟಲ್ ಮತದಾರರ ಐಡಿಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಲು ಅವಕಾಶ ಸಿಗುತ್ತದೆ.